ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8076600831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಬಂದಿರುವಂತದ್ದು ಬಡಗಬೆಟ್ಟು ವಾರ್ಡ್ಗೆ. ಬನ್ನಿ, ಬಡಗಬೆಟ್ಟು ವಾರ್ಡ್ನಲ್ಲಿ ಕಳೆದ ಅವಧಿಯಲ್ಲಿ ಯಾವುದೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಿದೆ, ಮಾತ್ರವಲ್ಲದೆ ಯಾವುದೆಲ್ಲ ಸಮಸ್ಯೆಗಳು ಇಲ್ಲಿ ಉಳಿದುಕೊಂಡಿದೆ ಎಂಬುದನ್ನ ನೋಡ್ಕೊಂಬರ್ವ. ಬಡಗಬೆಟ್ಟು ವಾರ್ಡ್ ಉಡುಪಿ ನಗರಸಭಾ ವ್ಯಾಪ್ತಿಗೆ ಬರುವ 23ನೇ ವಾರ್ಡ್ ಆಗಿದೆ. ಸರ್ಕಾರದ ಮಾಹಿತಿಯ ಪ್ರಕಾರ ಈ ವಾರ್ಡ್ನಲ್ಲಿ 1254 ವಾಸದ ಮನೆಗಳು, 190 ವಾಣಿಜ್ಯ ಕಟ್ಟಡಗಳಿದ್ದು 1695ಕ್ಕೂ ಅಧಿಕ ಆಸ್ತಿಗಳಿವೆ. ವಾರ್ಡ್ ಸದಸ್ಯರ ಮಾಹಿತಿಯ ಪ್ರಕಾರ 7000ಕ್ಕೂ ಅಧಿಕ ಜನಸಂಖ್ಯೆ ಇದ್ದು 5000ಕ್ಕೂ ಅಧಿಕ ಮತದಾರರಿದ್ದಾರೆ. ಪ್ರಸಿದ್ಧ ಬೈಲೂರು ಮಹಿಷಮರ್ದಿನಿ ದೇವಸ್ಥಾನ, ನೀಲಕಂಠ ಬಬ್ಬುಸ್ವಾಮಿ ದೈವಸ್ಥಾನ, ಕ್ರಿಸ್ತ ಜ್ಯೋತಿ ಚರ್ಚ್ ಈ ವಾರ್ಡ್ನ ಪ್ರಮುಖ ಧಾರ್ಮಿಕ ಕೇಂದ್ರಗಳಾಗಿದೆ. ಒಂದು ಪ್ರಾಥಮಿಕ ಶಾಲೆ, ಉದ್ಯಾನವನ, ರಿಕ್ಷಾ ನಿಲ್ದಾಣ, ಸಹಕಾರಿ ಸಂಘಗಳು, ಜಿಲ್ಲಾ ಪಶು ಚಿಕಿತ್ಸಾಲಯ ಈ ವಾರ್ಡ್ನಲ್ಲಿ ಕಾರ್ಯಾಚರಿಸುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ತಾಗಿಕೊಂಡು ಇರುವ ಈ ವಾರ್ಡ್ನಲ್ಲಿ ಕಳೆದ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದೆ. ನೀರಿನ ಸಮಸ್ಯೆ ಈ ಹಿಂದೆ ಇದ್ರೂ ಕೂಡ ಈಗ ವಾರಾಹಿ ನೀರು ಲಭ್ಯವಾಗುತ್ತಿದೆ. 9 ಹೈಮಾಸ್ಟ್ ದೀಪ ಇದ್ದು ರಸ್ತೆಗಳ ನಿರ್ವಹಣೆ ಉತ್ತಮವಾಗಿದೆ. ಆದರೆ ಈ ಭಾಗದ ಅತಿ ದೊಡ್ಡ ಸಮಸ್ಯೆ ಅಂದರೆ ಒಳಚರಂಡಿಯ ಅವ್ಯವಸ್ಥೆ. ಒಳಚರಂಡಿ ಯೋಜನೆ ಇಲ್ಲದಿರುವುದು ಈ ವಾರ್ಡ್ಗೆ ಶಾಪವಾಗಿದ್ದು, ಬೆಳೆಯುತ್ತಿರುವ ಬಡಗಬೆಟ್ಟು ವಾರ್ಡ್ಗೆ ಅಗತ್ಯವಾಗಿ ಒಳಚರಂಡಿ ಯೋಜನೆ ಬೇಕಾಗಿದೆ. ಸ್ವಚ್ಛತೆ, ಕಸದ ನಿರ್ವಹಣೆಯ ಬಗ್ಗೆ ಗಮನ ಹರಿಸಬೇಕಾಗಿದೆ. ಕಳೆದ 2 ವರ್ಷಗಳಿಂದ ತೋಡುಗಳ ಹೂಳೆತ್ತುವ ಕಾರ್ಯ ನಡೆದಿಲ್ಲ. ಇದರಿಂದ ಈ ಬಾರಿ ಮಳೆಗಾಲದಲ್ಲಿ ತೊಂದರೆ ತಪ್ಪಿದ್ದಲ್ಲ. ಇಲ್ಲಿನ ನಿಕಟಪೂರ್ವ ವಾರ್ಡ್ನ ಸದಸ್ಯರಾದ ವಿಜಯ್ ಪೂಜಾರಿ ಬೈಲೂರು ಅವರು ಜನರ ಅಗತ್ಯತೆಗೆ ಅನುಗುಣವಾಗಿ ಕೆಲಸ ಮಾಡಿದ್ದಾರೆ. ಅನುದಾನ ತಾರತಮ್ಯ ಮಾಡಿದ್ರೂ ಸಹ ಸಿಕ್ಕ ಅನುದಾನದಲ್ಲಿ ಜನರ ಅಗತ್ಯ ಕೆಲಸ ಮಾಡಿಕೊಟ್ಟ ಖುಷಿ ವಿಜಯ್ ಪೂಜಾರಿ ಅವರಿಗಿದೆ. ಓಕೆ ವೀಕ್ಷಕರೇ, ನಾವೀಗ ಬಡಗಬೆಟ್ಟು ವಾರ್ಡ್ಗೆ ಬಂದಿರುವಂತದ್ದು. ಇಲ್ಲಿ ಸಾಕಷ್ಟು ಸಮಸ್ಯೆಗಳಿರಬಹುದು ಅಥವಾ ಇಲ್ಲಿ ಆಗ್ಬೇಕಾದಂತಹ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಇಲ್ಲಿನ ಜನರು ಏನ್ ಹೇಳ್ತಾರೆ, ಅಥವಾ ಈ ವಾರ್ಡ್ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಎನ್ನುವಂತಹ ಅವರಲ್ಲಿರುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಕೂಡ ನಾವು ಅವ್ರ ಹತ್ರ ಮಾಹಿತಿಯನ್ನ ಪಡೆದುಕೊಳ್ಳುವ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೆ. ನೀವು ಎಷ್ಟು ವರ್ಷದಿಂದ ಈ ಬಡಗಬೆಟ್ಟು ವಾರ್ಡ್ ನಲ್ಲಿ ಇದ್ದೀರಿ? ಹಿಂದೆ ಯಾವ ರೀತಿ ಬಡಗಬೆಟ್ಟು ವಾರ್ಡ್ ಇತ್ತು, ಈಗ ಯಾವ ರೀತಿ ಬದಲಾಗಿದೆ, ಮತ್ತೆ ಇಲ್ಲಿರುವಂತಹ ಸಮಸ್ಯೆಗಳು ಯಾವುದು ಉಳಿದುಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ. ಮುಂಚೆ ಇದ್ದಕ್ಕಿಂತ ಬಹಳಷ್ಟು ಸುಧಾರಣೆ ಆಗಿದೆ ಇವಾಗ. ಆದ್ರೂ ಎಲ್ಲಾ ಕಡೆ ಸಮಸ್ಯೆಗಳು ಇದ್ದೇ ಇರುತ್ತವೆ. ಎಷ್ಟು ಸರಿ ಮಾಡ್ಲಿಕ್ಕೆ ಹೋದರೂ ಕೆಲವೊಂದು ತಪ್ಪಿ ಹೋಗ್ತದೆ. ಆದರೂ ನಮ್ಮ ಇಲ್ಲಿಯ ಕಾರ್ಪೊರೇಟರ್ಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಸ್ಪಂದಿಸ್ತಾರೆ. ಅವರು ಏನ್ ನಾವು ಹೇಳಿದ್ರು ಕೂಡಲೇ ಒಂದು ಆಕ್ಷನ್ ತಗೊಳ್ತಾರೆ. ಇಲ್ಲಿ ಯಾವ್ದು ನೀರಿನ ಸಮಸ್ಯೆ ಏನಾದ್ರು ಉಂಟಾ? ನೀರಿನ ಸಮಸ್ಯೆ, ಡ್ರೈನೇಜ್ ಒಂದು ಸಮಸ್ಯೆ ಇದೆ. ಡ್ರೈನೇಜ್ ಸರಿಯಾಗಿ ಅಲ್ಲಿ ನೀರು ಪಾಸ್ ಆಗೋದಿಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಅದು ಸರಿಯಾದ್ರೆ ಮತ್ತೆ ಜಾಸ್ತಿ ಏನಾದ್ರು ಇದೆ. ಅದೇ ಜಾಸ್ತಿ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ಈಗ ಕುಡಿಯುವ ನೀರಿನ ಸಮಸ್ಯೆ ಇರ್ತದೆ. ಈಗ ಈ ವರ್ಷ ಏನಂತ ಹೇಳಿದ್ರೆ ವಾರಾಹಿದ್ದು ನೀರು ಬಂದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ. ಈ ವಾರ್ಡ್ ನಲ್ಲಿ ಏನಾದ್ರು ಅಂತ ಸಮಸ್ಯೆಗಳು ಉಂಟಾ? ಹಾಗೆ ಇಲ್ಲ, ಕುಡಿಯುವ ನೀರಿನ ಬಗ್ಗೆ ಯಾವ ಸಮಸ್ಯೆ ಇಲ್ಲ. ಇಲ್ಲ.
ಡ್ರೈನೇಜ್ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ಬೇಕಂತ ನೀವು ಡ್ರೈನೇಜ್ ಸಿಸ್ಟಮ್ ನಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೇಕು. ಬರ್ಲಿಲ್ಲ, ಸರಿಯಾಗಿ ಅದು ಇಂಪ್ಲಿಮೆಂಟ್ ಆಗಿಲ್ಲ ಈ ಕಡೆ ಎಲ್ಲ. ಅದು ಒಂದು ಆದರೆ ಬಹಳ ಒಳ್ಳೇದಿತ್ತು ಊರಿಗೆ, ಊರಿನ ಜನರಿಗೆ. ಈಗ ಈ ಬಡಗುಬೆಟ್ಟು ವಾರ್ಡು ಹಿಂದೆ ನಾವು ಇದು ಬೈಲೂರು ಪ್ರದೇಶ, ಬೈಲೂರು ಪ್ರದೇಶನು ಬಯಲು ಇದ್ದ ಪ್ರದೇಶ ಇತ್ತು. ಈಗ ಎಲ್ಲ ಜನವಸತಿ ಅತ್ಯಂತ ಜಾಸ್ತಿಯಾಗಿ ಇಲ್ಲಿ ಜನವಸತಿ ಪ್ರದೇಶ ಆಗಿದೆ. ಹಾಗಾಗಿ ಇಲ್ಲಿ ಏನಂತ ಹೇಳಿದ್ರೆ ನೀರಿನ ಸಮಸ್ಯೆ ಅಷ್ಟಾಗಿ ಇಲ್ಲ, ಆದ್ರೆ ನಮ್ಗೆ ಡ್ರೈನೇಜ್ ಇಲ್ಲ. ಡ್ರೈನೇಜ್ ಇಲ್ಲದೆ ಒಬ್ಬರ ಬಾವಿಯ ಹತ್ರನೇ ಇನ್ನೊಂದು ಸೇಫ್ಟಿ ಟ್ಯಾಂಕ್ ಮಾಡೋದು, ಇಲ್ಲದ ಟ್ಯಾಂಕ್ ಮಾಡೋದು, ಅಲ್ಲಿಯ ನೀರು ಇದಕ್ಕೆ ಸೀಪೇಜ್ ಆಗುದು, ಇದೆಲ್ಲ ಬಹಳ ನಾವು ಈಗ ಒಬ್ಬರಿಂದ ಒಬ್ಬರಿಗೆ ಎಷ್ಟು ಅನ್ಯೋನ್ಯತೆ ಇತ್ತು ಏನದು ಈಗ ಜಗಳ ಮಾಡುವಂತ ಪರಿಸ್ಥಿತಿ ಬಂದು ಒದಗಿದೆ. ಹಾಗಾಗಿ ಅದೊಂದು ಅಗತ್ಯ ಆಗ್ಬೇಕಾದ್ರು. ಮತ್ತೆ ಮಳೆಗಾಲದಲ್ಲಿ ನೀರು ಹರಿಯುವ ತೋಡುಗಳು, ನಮ್ಮ ವಿಜಯ ಪೂಜಾರಿ ಅವರು ಅವರ ಶ್ರಮ ಬಹಳಷ್ಟು ಮಾಡ್ತಾ ಇದ್ದಾರೆ. ಎಲ್ಲ ತೋಡುಗಳನ್ನು ಕ್ಲೀನ್ ಮಾಡಿಸೋದಾಗ್ಲಿ ಅಥವಾ ನಾವು ಹೇಳಿದ ಕೂಡಲೇ ಮಿಷಿನ್ ಕಳಿಸೋದು ಅಥವಾ ಇದು ಕ್ಲೀನಿಂಗ್ ಮಾಡಿಸೋದು ಎಲ್ಲ ಮಾಡ್ತಾರೆ. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಆ ಮಳೆಗಾಲದಲ್ಲಿ ಹರಿಯುವ ತೋಡು ಎಲ್ಲ ಸಣ್ಣ ಸಣ್ಣದು ಇರುವುದು, ಅದು ಸಣ್ಣ ಇದರಲ್ಲಿ ಯಾವ್ದು JCB ಅಲ್ಲಿ ಕೆಲಸ ಮಾಡ್ಬೇಕು, ಹಿಟಾಚಿಯಲ್ಲಿ. ಆ ಸಣ್ಣ ಹಿಟಾಚಿ ಇರುವುದು ನಗರಸಭೆಯಲ್ಲಿ ಒಂದು ದುರಂತ. ಅದು ಇಷ್ಟು ದೊಡ್ಡ 35-36 ವಾರ್ಡಿನ ನಗರಸಭೆ ಇರುವುದು ಒಂದು, ಅದು ಯಾವ ತೋಡಿಗೆ ಹೋಗುದು? ಈಗ ಮಳೆಗಾಲದಲ್ಲಿ ಕಳಿಸಿದ್ರೆ ತೋಡಿಗಿಳಿಲಿಕ್ಕೆ ಆಗುದಿಲ್ಲ. ಅದು ಮತ್ತೆ ನಾವು ಹೇಳುವವರ್ದು ಅತ್ಯಂತ ದುಸ್ಥಿತಿಯಲ್ಲಿದೆ. ಅದು ಸುಸ್ಥಿತಿಯಲ್ಲಿರುವ ಮಿಷನ್ ಅಲ್ಲ, ಅತ್ಯಂತ ದುಸ್ಥಿತಿಯಲ್ಲಿರುವ ಮಿಷನ್ ಆಗಿದೆ. ಅಂಥದನ್ನೆಲ್ಲ ಅವರು ನಗರಸಭೆ ನಮ್ಮಿಂದ ಬೇಕಾ ಸಾಕಷ್ಟು. ನಾವು ಎಲ್ಲಿಯೂ ನೀವು ನೋಡ್ಲಿಕ್ಕಿಲ್ಲ, ಪ್ರತಿ ಸಾರಿಯೂ ನಮ್ಮಂದು 10-15% ಜಾಸ್ತಿ ಟ್ಯಾಕ್ಸ್ ತಗೊಳ್ತಾರೆ. ಉಡುಪಿ ಪೇಮೆಂಟ್ ನಲ್ಲಿಯೂ ಅಷ್ಟೇ, ಯಾರು ನಮ್ಗೆ ಗೊತ್ತಿದ್ದಾಗೆ ಯಾರು ಟ್ಯಾಕ್ಸ್ ಕಟ್ಟದೇ ಇರುವ ಇಲ್ಲಿ ಇಲ್ಲ. ಪ್ರತಿಯೊಬ್ಬನು ಇನ್ ಟೈಮ್ ಅಲ್ಲಿ ಅದು 5% ಡಿಸ್ಕೌಂಟ್ ಉಂಟು ಅಂತ ಹೇಳಿದ ಕೂಡಲೇ ಅವ್ರು ಬಂದು ಕಟ್ಟಿ ಇದನ್ನು ನಗರಸಭೆಯ ಆರ್ಥಿಕ ಇದಕ್ಕೆ ನಾವು ಬಹಳ ಇದು ಮಾಡ್ತಾ ಇದ್ದೇವೆ ನಮ್ಮ ಊರಿನವರು. ಆದ್ರೆ ಅದರ ಪಾಲನ್ನು ನಾವೀಗ ಅದೇ ಹೇಳ್ಬೇಕಾಗ್ತದೆ. ಸೆಂಟ್ರಲ್ ಇಂದ ಆಗುವುದು, ರಾಜ್ಯದಿಂದ ಆಗುವುದು, ನಾವಿಲ್ಲಿ ಪುರಸಭೆ ನಾವು ಕೊಡುವಂತ ಟ್ಯಾಕ್ಸಿನ ಒಂದಷ್ಟು ಕೆಲಸವನ್ನು ನಮ್ಗೆ ಮಾಡಿಕೊಡಿ ಅಂತೇಳಿ ಆ ರೀತಿ ಕೇಳ್ಕೊಳ್ಳೇಬೇಕಾಗ್ತದೆ. ನಗರ ಇದರಿಂದ ಸಹ ನಮ್ಮ ರಾಜ್ಯ ಸರ್ಕಾರದಿಂದ ಅನುದಾನ ಬಂದು ಇದೆಲ್ಲ ಆಯ್ತು ಅಂತ ಅಂದ್ರೆ ನೀರು ಹರಿಯುವ ತೋಡುಗಳು ಅಲ್ಲಲ್ಲಿ ನೀರು ನಿಲ್ಲುವುದು. ಕಳೆದ ಬಾರಿ ಉತ್ತಮವಾಗಿ ಅಲ್ಲಿಂದ ಕೊರಂಕ್ರಪಾಡಿ ಜಂಕ್ಷನ್ ಇಂದ ಮಿಷನ್ ಆಸ್ಪತ್ರೆ ತನಕ ಕಾಂಕ್ರೀಟೀಕರಣ ಒಂದು ಅದು ಒಳ್ಳೆಯ ಉತ್ತಮ ಕೆಲಸ. ಬಹಳ ಸಮಯ ಆಯ್ತು, ಆದ್ರೂ ಏನೇನೋ ಊರಿನವರೆಲ್ಲ ಸೇರ್ಕೊಂಡು ಸಹಕಾರದಿಂದ ಈಗ ಕಾಂಕ್ರೀಟೀಕರಣ ಆಗಿದೆ. ಅದೊಂದು ಒಳ್ಳೆಯ ನಮ್ಮ ವಾರ್ಡ್ ಅಲ್ಲಿ ಆದಂತಹ ಕೆಲಸ, ಅದನ್ನ ನಾವು ಮೆಚ್ಕೊಳ್ಬೇಕು. ನಾವು ನಮ್ಮ ಆದ ಕೆಲಸವನ್ನು ನಾವು ಮೆಚ್ಕೊಳ್ತೇವೆ. ಆದ್ರೆ ಅಲ್ಲಿ ಪರಿಸರದವರಿಗೆ ಏನೇನು ಅಲ್ಲಿ ನಮಗೇನು ಅದರಲ್ಲಿ TDR ಕೊಡ್ತೇನೆ ಅಂತ ಹೇಳಿದ್ರು, ಅದರಲ್ಲಿ ಅದು ಕೊಡ್ಲಿಲ್ಲ. ಆಮೇಲೆ ಅದಕ್ಕೆ ಪರಿಹಾರವೂ ಇಲ್ಲ. ನಾವು ನಮ್ಮಷ್ಟಕ್ಕೆ ಜಾಗ ಬಿಟ್ಟಿದ್ದೇವೆ, ಜಾಗ ಬಿಟ್ಟಿದ್ದಕ್ಕೆ ದಾಖಲೆಯೂ ಕೊಡುವುದಿಲ್ಲ. ನಾವೀಗ ವಾಲಂಟರಿ ಆಗಿ ಕೊಟ್ಟಿದ್ದೇವೆ, ನಮ್ಮ ದೇವಸ್ಥಾನದ ಜಾಗವನ್ನು ಬಿಟ್ಟು ಕೊಟ್ಟಿದ್ದೇವೆ. ವಾಲಂಟರಿ ಆಗಿ ಕೊಟ್ಟರು ನಾನು ಸ್ವತಃ ಕೊಟ್ಟಿದ್ದೇನೆ. ನನ್ನ ಬಿಲ್ಡಿಂಗ್ ಅನ್ನು ಒಡೆದು ನಾನು ರಸ್ತೆಗೆ ಇದು ಕೊಟ್ಟಿದ್ದೇನೆ. ಆದ್ರೂ ಅದಕ್ಕೆ ಒಂದು ಪರಿಹಾರ ನಾವು ಕೇಳಲಿಲ್ಲ, ಪರಿಹಾರ ಬೇಡ ಅಂತ ಹೇಳಿದ್ದೇವೆ. ನಮಗೆ ಇಷ್ಟು ಜಾಗ ನಿಮ್ಮದನ್ನು ನಾವು ಎಕ್ವೈರ್ ಮಾಡ್ಕೊಂಡಿದ್ದೇವೆ, ಅದರ ಬಗ್ಗೆ ಒಂದು ದಾಖಲೆಯನ್ನು ಕೊಡುವುದಿಲ್ಲ. ಇಂಥದ್ದೆಲ್ಲ ಇದೆಲ್ಲ ನಾವು ನಮ್ಮ ಕೌನ್ಸಿಲರ್ನವರಿಗೆ ಹೇಳಿದ್ರು, ಅವರಿಗೆ ಏನು ಮಾಡ್ಲಿಕ್ಕೆ, ಅವರು ಹೋಗಿ ನಗರಸಭೆಯಲ್ಲಿ ಹೇಳ್ಬೋದು. ಇದು ಅಧಿಕಾರಿ ವರ್ಗಗಳು ಮತ್ತೆ ಶಾಸಕರು ಅದೆಲ್ಲ ಕೂತ್ಕೊಂಡು ಮಾಡ್ಬೇಕಾದ ಕೆಲಸ, ಅದು ಕೂಡ ಆಗ್ತಾ ಇಲ್ಲ. ಅದೊಂದು ನಮ್ಮ ವಾರ್ಡಿನ ದೊಡ್ಡ ದುರಂತ. ತುಂಬಾ ಜಾಗ ಹೋಗಿದೆ, ಒಬ್ಬರಿಂದ 8, 10, 15, 20 ಸೆನ್ಸ್ ತನಕ ಸಹ ಹೋದಂತಹ ಇದು ನಮ್ಮ ವಕೀಲರದು ತುಂಬಾ ಹೋಗಿದೆ. ಆದ್ರೂ ಅದಕ್ಕೆ ಏನು ದಾಖಲೆ ಇಲ್ಲ. ಇದೆಲ್ಲ ನಮ್ಮ ವಾರ್ಡಿನ ದುರಂತ. ಏನಾದ್ರು ಸಮಸ್ಯೆ ಉಂಟಾ? ಕಸದ ವಾಹನಗಳು ಬರ್ತಾ ಉಂಟಾ? ಆ ರೀತಿ ಕಸದು ಅದೇ ಹೇಳಿದಾಗೆ ಅಲ್ಲೇ ಬಂತು, ಸುಸ್ಥಿತಿಯಲ್ಲಿದೆ ಕಸದ ವಾಹನಗಳು. ಸುಸ್ಥಿತಿಯಲ್ಲಿ ಇದ್ರೆ ಅವ್ರು ಕೂಡ್ಲೇ ಬರ್ಬೋದು. ಅವ್ರು ನೋಡುವಾಗ ಇನ್ನಿ ಟೈರ್ ಪಂಚರ್ ಆತಂಡು, ಇನ್ನಿ ಇಂಜಿನ್ ಹಾಳಾತಂಡು ಇಂಥದ್ದು ಹಾಗೆ ಇದ್ದದೆ. ಅದು ಹಾಗಂತ ಬರ್ತಾ ಇದ್ದಾರೆ, ಅವರನ್ನು ಇದು ಮಾಡ್ಲಿಕ್ಕಿಲ್ಲ. ನಮ್ಮ ಪೌರ ಕಾರ್ಮಿಕರು ಅತ್ಯಂತ ಇದರಲ್ಲಿ ಕೆಲಸ ಮಾಡ್ತಾರೆ. ನಾವು ವೆಹಿಕಲ್ ಇಲ್ಲದಿದ್ರೆ ಬೇರೆ ವೆಹಿಕಲ್, ದೊಡ್ಡ ವೆಹಿಕಲ್ ಕಳಿಸಿ ಆದ್ರೂ ಮಾಡ್ತಿದ್ದಾರೆ, ಅವರನ್ನು ದೂರ ಹಾಕಿಲ್ಲ. ನಾವು ಅದು ದೂರ ಬೇಕಾದದ್ದು ಅದಕ್ಕೆ ಅಧಿಕಾರಿ ವರ್ಗ ಅದನ್ನು ಮೇಂಟೈನ್ ಮಾಡುವವರನ್ನು. ಯಾವುದೇ ಮಿಷನ್ ಯಾವುದೇ ತಕೊಳ್ಳಿ, ಅದನ್ನು ಮೇಂಟೈನ್ ಇಲ್ಲ. ನಗರಸಭೆಯ ದುರಂತ ಹೇಳಿದ್ರೆ ಅದು ಮೇಂಟೈನ್ ಇಲ್ಲ. ಆ ಮೇಂಟೈನ್ ಸುಸ್ಥಿತಿಯಲ್ಲಿ ಇದ್ರೆ ಅವ್ರು ಯಾಕೆ ಇದು ಮಾಡ್ತಾರೆ? ಅವ್ರು ಕೂಡ್ಲೇ ಬರ್ತಾರೆ, ಅವ್ರು ಇರ್ತಾರೆ. ಬೆಳಿಗ್ಗೆ ನಾನು ನೋಡ್ತೇನೆ ಅಲ್ಲ, ಒಂದು 7 ಗಂಟೆ 6-6:30 ಅಲ್ಲಿ ನಗರಸಭೆ ಸುತ್ತ ನಿಂತ್ಕೊಂಡಿರ್ತಾರೆ. ಖುಷಿ ಆಗ್ತದೆ. ಅವರೆಲ್ಲ ಆ ಹೊತ್ತಿಗೆ ನಾವು ಮಲ್ಕೊಂಡು ಹೇಳೋ ಹೊತ್ತಿಗೆ ಅವ್ರ ಕೆಲಸಕ್ಕೆ ಹೊರಟಿರ್ತಾರೆ. ಅದೆಲ್ಲ ಮಾಡುವಾಗ ಅವರಿಗೆ ನಾವು ನಿಜವಾಗಿ ಅಭಿನಂದನೆ ಸಲ್ಲಿಸಬೇಕು, ನಮ್ಮ ನಗರಸಭಾ ಕಾರ್ಮಿಕರಿಗೆ. ಆದ್ರೆ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಡಬೇಕಾದ ಅಧಿಕಾರಿಗಳ ಕರ್ತವ್ಯ, ಅದನ್ನು ಕೂಡ ಮಾಡ್ಬೇಕು ಅಂತ ನಮ್ಮದೊಂದು. ಥ್ಯಾಂಕ್ ಯು. ಅದೇ ನಮ್ಮಲ್ಲಿ ಸಮಸ್ಯೆ ಅಂದ್ರೆ ಒಂದು ಈಗ ಡ್ರೈನೇಜ್ ಇದ್ದು ಇಷ್ಟುವರೆಗೆ ಇಲ್ಲಿ ಅದು ಯಾವ ಕಾರಣದಿಂದ ಬರಲಿಲ್ಲ ಗೊತ್ತಿಲ್ಲ.
ಮತ್ತೆ ಕೆಲವರದ್ದು ಮನಸ್ಸಲ್ಲಿ ಒಂದು ಧಾರಣೆ, ಅದು ಬಂದ ಕೂಡಲೇ ಬಾವಿದ್ದು ನೀರೆಲ್ಲ ಹಾಳಾಗ್ತದೆ, ಅಂತ ಸಮಸ್ಯೆ ಎಲ್ಲ ಬರ್ತದೆ ಅಂತೇಳಿ. ಅದು ಸರಿಯಾಗಿ ಎಲ್ಲ ಮಾಡಿದ್ರೆ ಅಂತ ಸಮಸ್ಯೆ ಬರ್ಲಿಕ್ಕಿಲ್ಲ. ಮತ್ತೆ ಕೆಲವರು ಅದು ಹೇಳಿದ್ದು ಕೇಳಿಕೊಂಡು ಕೆಲವರು ಅದನ್ನೇ ಹೇಳ್ತಾರೆ, ಅದರ ಒಬ್ಜೆಕ್ಷನ್ ಅಂತ ಗೊತ್ತಿಲ್ಲ. ಸಾಧಾರಣ ಬೈಲೂರು ವಾರ್ಡ್ 10 ತನಕ ಬಂದಿದೆ, ಮುಂದಕ್ಕೆ ಯಾಕೆ ಮುಂದುವರಿಸಲಿಲ್ಲ? ಅದು ಬೈಲೂರು ಡೌನ್ ಏರಿಯಾದಲ್ಲಿ ಉಂಟಾ, ಅದು ಬೇರೆ ಕಡೆ ಅದು ಕಳಿಸಿ ಅದನ್ನು ಮೇನ್ ಪಂಪಿಂಗ್ ಏರಿಯಾಕ್ಕೆ ಕಳಿಸುವ ಪ್ರಾಬ್ಲಮ್ ಉಂಟಾ? ಇದೆಲ್ಲ ಅವರು ಸಂಬಂಧಪಟ್ಟವರು ಬಂದು ಅಲ್ಲೆಲ್ಲ ಇದು ಸ್ಟಡಿ ಮಾಡಿ ಅದನ್ನು ಮಾಡಬೇಕಾಗಿ ಇರ್ತದೆ. ಬಟ್ ಡ್ರೈನೇಜ್ ಬಂದ್ರೆ ಒಳ್ಳೇದು ಅಂತ ಹೇಳುದು. ಯಾಕಂದ್ರೆ ಇಲ್ಲಿ ಮನೆಗಳು ಸಾಕಷ್ಟು ಬಂದಿದೆ ಈ ಕಾಲೋನಿಯಲ್ಲಿ. ಮುಂಚೆ ಎಲ್ಲ ಮನೆ ಇದ್ದ ಹಾಗೆ ಅಲ್ಲ ಈಗ ಪ್ರತಿಯೊಂದು ಕಾಲೋನಿಯಲ್ಲಿ 100 ಮನೆ ಉಂಟು. ಹಾಗೆ ಇದೆಲ್ಲ ವ್ಯವಸ್ಥೆ ಸರಿ ಇಲ್ಲದಿದ್ರೆ ಒಬ್ಬರ ಮನೆ ಹತ್ರ ಬಾವಿ ಇರ್ತದೆ, ಪೆಟ್ಟಿ ಅಲ್ಲೇ ಉಂಟು, ಇದೆಲ್ಲ ಸಮಸ್ಯೆ ಉಂಟು. ಬಟ್ ಅದನ್ನೆಲ್ಲ ಸ್ವಲ್ಪ ಅಧಿಕಾರಿಗಳು ಬಂದು ನೋಡಿ ಅದನ್ನೆಲ್ಲ ಇದು ಮಾಡ್ಬೇಕು. ರೋಡ್ ಅಂತೂ ಭಾರಿ ಸಪೂರ ರೋಡ್ ಇತ್ತು ಬೈಲೂರಿಗೆ ಎಷ್ಟೋ ವರ್ಷದಿಂದ, ಸಾಧಾರಣ ಒಂದು 40 ವರ್ಷದಿಂದ ಹಾಗೆ ಇತ್ತು. ಈಗ ಅದು ಒಳ್ಳೆ ಕಾಂಕ್ರೀಟೀಕರಣ ಮಾಡಿ ಫಸ್ಟ್ ಕ್ಲಾಸ್ ರೋಡ್ ಆಗಿದೆ. ಅದರಿಂದ ಏನಾಗ್ತದೆ ಅಂದ್ರೆ ಜನರು ಗಾಡಿ ಓಡಿಸುದು ಆ ಸ್ಪೀಡ್ ಅಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಎಲ್ಲಿಯಾದ್ರೂ ಒಂದು ಸ್ಪೀಡ್ ಬ್ರೇಕರ್ ಏನಾದ್ರು, ಸ್ಪೆಷಲಿ ದೇವಸ್ಥಾನದ ಏರಿಯಾದಲ್ಲಿ ಅಲ್ಲಿ ಅದ್ರ ಒಂದು ಹಂಸ ಶಾಲೆ ಏರಿಯಾ, ಅಲ್ಲಿ ಒಂದು ಶಾಲೆ ಉಂಟು ಇಲ್ಲಿ ಹತ್ರದಲ್ಲಿ, ಅಲ್ಲಿ ಮಕ್ಕಳು ಕ್ರಾಸ್ ಮಾಡ್ಬೋದು, ಇಲ್ಲ ಬಸ್ಸಿಂದ ಇಳಿಯೋರು ಇರ್ತಾರೆ. ಸೊ ಎಲ್ಲಿಯಾದ್ರೂ ಒಂದು ಸ್ಪೀಡ್ ಬ್ರೇಕರ್ ಇದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಯಾವ್ದಾದ್ರು ಇದ್ರೆ ಸ್ವಲ್ಪ ಜನರು ನಿಧಾನಾಗಿ ಹೋಗುವಾಗಿರ್ತದೆ. ಇದು ಹೈವೇಲಿ ಹೋದಾಗೆ ಇಲ್ಲಿ ಹೋಗ್ತಾರೆ ಅದೇ ಸ್ಪೀಡ್ ಅಲ್ಲಿ. ಅಂತದೆಲ್ಲ ಸ್ವಲ್ಪ ಕ್ರಮ ತಗೊಂಡ್ರೆ ಒಳ್ಳೇದು, ಈ ಬೈಲೂರು ಏರಿಯಾಕ್ಕೆ ಒಳ್ಳೇದು. ಆಕ್ಸಿಡೆಂಟ್ಸ್ ಎಲ್ಲ ಅವಾಯ್ಡ್ ಮಾಡ್ಬೋದು, ಅಂತದನ್ನೆಲ್ಲ ಇದು ಮಾಡ್ಬೋದು ಅಂತೇಳಿ. ಇಲ್ಲಿ ಬೇರೆ ಈ ಏರಿಯಾದಲ್ಲಿ ಅಂತ ಮೇಜರ್ ಸಮಸ್ಯೆಗಳು ಅಂತದಂತ ಇಲ್ಲ. ಸರಿ, ಅದೇ ಕಸ ವಿಲೇವಾರಿ ಬರ್ತಾರೆ ಅವರು, ಅವರ ವೆಹಿಕಲ್ಸೇ ಸರಿ ಇಲ್ಲ. ಅವರು ಯಾವಾಗ ನೋಡಿದ್ರೆ ಅಲ್ಲಿ ಬ್ರೇಕ್ ಡೌನ್ ಆಗಿ ಇರ್ತದೆ. ಅದು ಅವರದ್ದು ಸಮಸ್ಯೆ ಬೇರೆ. ಅದಕ್ಕೆಲ್ಲ ಸ್ವಲ್ಪ ಸರ್ಕಾರದಿಂದ ಗಾಡಿಗಳನ್ನು, ಎಕ್ಸ್ಟ್ರಾ ಗಾಡಿಯನ್ನು, ಸ್ಪೇರ್ ಗಾಡಿಯನ್ನು ಹಾಗೆಲ್ಲ ಕೊಟ್ಟಿದ್ರೆ ಅದು ಈ ವಾರ್ಡ್ಗೆ ಉಪಯೋಗ ಆಗ್ತದೆ. ಈಗ ಹಿಂದಿನ ಅಂದ್ರೆ ನಿಕಟಪೂರ್ವ ಇಲ್ಲಿನ ಸದಸ್ಯರಾಗಿರ್ಬೋದು, ಯಾವ ರೀತಿಯಾಗಿ ಜನರ ಒಂದು ಬೇಡಿಕೆಗಳಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂದ್ರೆ, ಕೆಲವರಿಗೆ ನಗರಸಭೆಯಲ್ಲಿ ಕೆಲವೊಂದು ಕೆಲಸ ಆಗ್ಬೇಕು. ಈಗ ಯಾವ್ದಾದ್ರು ಪತ್ರ ಇರ್ಬೋದು ಅಥವಾ ಬೇರೆ ಏನೋ ಡಾಕ್ಯುಮೆಂಟ್ಸ್ ಇರ್ಬೋದು, ಅಂತದೆಲ್ಲ ಬೇಕಾಗ್ತದೆ. ಆಗ ಅವರು ಫೋನ್ ಮಾಡುವಾಗ ಅವರು ಅಲ್ಲಿನ ಸದಸ್ಯರು ಅಂದ್ರೆ ಈಗಿರುವ ವಿಜಯ್ ಪೂಜಾರಿ ಅವರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಜನರ ಒಂದು ಕರೆಗಳಿಗೆ ಅಂತ? ವಿಜಯ್ ಪೂಜಾರಿ ಅವ್ರ ಹತ್ರ ನೀವು ಯಾವುದೇ ಸಮಸ್ಯೆ ಹೇಳಿ ಇಮ್ಮಿಡಿಯೇಟ್ ಅದು ರೆಸ್ಪಾನ್ಸ್ ಆಗ್ತದೆ. ಅದು ಟ್ಯೂಬ್ಲೈಟ್ ವಿಷಯ ಆಗ್ಲಿ, ಈಗ ಟ್ಯೂಬ್ಲೈಟ್ ಉರಿತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲದ್ರೆ ನಮ್ಮ ರಸ್ತೆಯಲ್ಲಿ ಹುಲ್ಲು ಬೆಳೆದಿದೆ, ಇಂಥದ್ದೆಲ್ಲ ಅವರಿಗೆ ಒಂದು ಜಸ್ಟ್ ಅವರ ಗಮನಕ್ಕೆ ತಂದ್ರೆ ಸಾಕು, ಅವ್ರು ಇಮ್ಮಿಡಿಯೇಟ್ ಅದಕ್ಕೆ ಆಕ್ಷನ್ ತಗೊಂಡು. ಇಷ್ಟರವರೆಗೆ ಯಾವುದೋ ಈ ವಾರ್ಡ್ ಅಲ್ಲಿ ಅಂಥದ್ದು ಅವರ ಗಮನಕ್ಕೆ ಬಂದದ್ದು ಯಾವ್ದು ಅವರು ಬಿಟ್ಟಾಕ್ಲಿಲ್ಲ. ಅವರನ್ನು ಅದನ್ನು ನಿರ್ಲಕ್ಷ್ಯ ಮಾಡಿದ್ದೂ ಇಲ್ಲ, ಎಲ್ಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸ್ಟ್ರೀಟ್ ಲೈಟ್ ಇದ್ದಲ್ಲಿ ಸ್ಟ್ರೀಟ್ ಲೈಟ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಅವರ ಕೈಯಲ್ಲಿ ಆಗುವಂಥದ್ದು ಅವರು ಈ ವಾರ್ಡ್ಗೆ ತುಂಬಾ ಚಂದವಾಗಿ ಮಾಡ್ತಾ ಇದ್ದಾರೆ. ಅದು ಅವರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಇವನ್ ನಗರಸಭೆಯಲ್ಲಿ ಕೆಲವರಿಗೆ ಏನಾದರೂ ತೊಂದರೆಗಳಿದ್ರೆ ಅದನ್ನು ಈಗ ಕೆಲವು ಇಂಟರ್ಲಾಕ್ ಹಾಕುವಂತ ಇರ್ತದೆ. ಅವರಿಗೆ ಮನೆಗೆ ಹೋಗುವಂತ ರೋಡ್ ಸರಿ ಇಲ್ಲ, ಇಂಟರ್ಲಾಕ್ ಹಾಕಬೇಕು ಅಂತ ಕಡೆಯಲ್ಲಿ ಅವರು ಹೋಗಿ ಅದನ್ನೆಲ್ಲ ಪರೀಕ್ಷಣೆ ಮಾಡಿ ಕರೆಕ್ಟ್ ಆಗಿ ಅವರಿಗೆಲ್ಲ ಇಂಟರ್ಲಾಕ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ನೀವು ಕಂಡಂತೆ ಅಂದ್ರೆ ಈ ಹಿಂದೆ ಯಾವ ರೀತಿಯಾಗಿ ಇತ್ತು ಈ ಒಂದು ಬಡಗಬೆಟ್ಟು ವಾರ್ಡ್, ಈಗ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ, ಮುಂದೆ ಇನ್ನೂ ಕೂಡ ಯಾವ ರೀತಿಯಾಗಿ ಬದಲಾವಣೆ ಆಗ್ಬೇಕು ಅಂತ ನಿಮ್ಗೆ ಅನಿಸ್ತದೆ? ಮುಂದೆ ಸಹ ಒಳ್ಳೆ ಇದೇ ಇತ್ತು. ಅದರಿಂದ ಈಗ 2-3 ಇದರಲ್ಲಿ ವಿಜಯ್ ಪೂಜಾರಿ ಬಂದು ಒಳ್ಳೆ ಇದೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಬೈಲೂರು ವಾರ್ಡ್ ಅನ್ನು ಏನು ಹೇಳಲಿಕ್ಕೆ ಇಲ್ಲ, ಯಾವುದೇನು ಅಂತದ್ದೇನು ಕಂಪ್ಲೇಂಟ್ ಇಲ್ಲ, ಏನು ಇದಿಲ್ಲ. ಅವರ ಬಗ್ಗೆ ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ರೋಡ್ ಇದಾಗ್ಲಿ ಯಾವ್ದು ವಿಷಯದಲ್ಲಿ ಸಹ ಏವನ್ನ ಈಗ ಒಂದು ಮುನ್ಸಿಪಾಲಿಟಿ ಏನಾದ್ರೂ ಒಂದು ಪೇಪರ್ ವರ್ಕ್ ಆಗ್ಬೇಕಾದ್ರೆ ಯಾರು ಸಹ ಹೋಗಿ ಪಾಪದವ್ರು ಯಾರು ಸಹ ಹೋಗಿ ಅವ್ರ ಹತ್ರ ಹೇಳಿದ್ರೆ ಆ ಕೆಲಸ ಅವ್ರು ಮಾಡಿ ಕೊಡ್ತಾರೆ. ಆ ಮಟ್ಟಿಗೆ ಏನು ಇದಿಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಇದ್ದಿದ್ದಾರೆ. ಮುಂಚೆ ಸಹ ಇದು ಮುಂಚೆಗಿಂತ ಸಹ ಈಗ ವಿಜಯ್ ಪೂಜಾರಿ ಬಂದ ಮೇಲೆ ತುಂಬಾ ಸ್ವಲ್ಪ ಇಂಪ್ರೂವ್ಮೆಂಟ್ ಒಳ್ಳೆ ಇದುಂಟು. ಆ ಮಟ್ಟಿಗೆ ಏನು ಹೇಳಲಿಕ್ಕೆ ಇಲ್ಲ. ರೋಡ್ ಸಹ ಒಂದು ಒಳ್ಳೇದು ಇದು ಮಾಡಿದ್ರು. ರೋಡ್ಗೆ ಅದು ಹೇಳಿದಾಗೆ ದೇವಸ್ಥಾನದ ಹತ್ರ ಮತ್ತೆ ಶಾಲೆ ಉಂಟು, ಅದ್ರ ಪಕ್ಕದಲ್ಲಿ ಒಂದು ಹಂಪುದೊಂದು ಏನಾದ್ರೂ ಒಂದು ವ್ಯವಸ್ಥೆ ಮಾಡಿದ್ರೆ ಒಂದು ಒಳ್ಳೇದಿತ್ತು ಅಂತ ಒಂದು ನಮ್ಮ ಒಂದು ಅಭಿಪ್ರಾಯ. ಯಾಕಂದ್ರೆ ದೇವಸ್ಥಾನ ಬರುವವರು ರೋಡ್ ಕ್ರಾಸ್ ಮಾಡುದಲ್ಲಿ ಶಾಲೆ ಮಕ್ಕಳು ಹೋಗ್ತಾರೆ, ಅಲ್ಲಿ ಅದೊಂದು ಮಾಡಿದ್ರೆ ಒಂದು ಒಳ್ಳೇದು ಅಂತ ಒಂದು ನಮ್ಮ ಒಂದು ಅಭಿಪ್ರಾಯ. ಮತ್ತೆ ಒಳ್ಳೆ ಇಂಪ್ರೂವ್ಮೆಂಟ್ ಉಂಟು, ಏನು ಆ ಬಗ್ಗೆ ಏನು ಹೇಳಲಿಕ್ಕಿಲ್ಲ. ಈಗ ಒಳ ರಸ್ತೆಗಳು ಯಾವ ರೀತಿ ಇದೆ, ಡಾಮರೀಕರಣ ಆಗಿದೆ? ನಮಗೆ ಹೆಚ್ಚಿನ ವಾರ್ಡ್ಗಳಲ್ಲಿ ಡಾಮರೀಕರಣ ಆಗಿಲ್ಲ ಇನ್ನು, ಅಂದ್ರೆ ಅನುದಾನದ ಕೊರತೆ ಇತ್ತು. ಇಲ್ಲಿ ಯಾವ ರೀತಿ ಇದೆ ಅಂತ? ಇಲ್ಲಿ ಒಳಗೆ ರೋಡ್ ಎಲ್ಲ ಆಗಿದೆ, ಮಾಡಿದ್ದಾರೆ. ಆ ಬಗ್ಗೆ ಏನು ಹೇಳಲಿಕ್ಕೆ ಇಲ್ಲ. ಇದ್ದ ಸಾಧಾರಣ ಮಟ್ಟಿಗೆ
90% ಸಾಧಾರಣ ಮಟ್ಟ ಮಾಡಿದ್ದಾರೆ, ಮಾಡ್ಲಿಕ್ಕೆ ಇಲ್ಲ ಅಂತ ಯಾವ್ದು ಇದು ಇಲ್ಲ, ಯಾವ್ದು ಅಂತದ್ದು ಪೆಂಡಿಂಗ್ ಇಲ್ಲ. ಇದ್ದದ್ದು ರೋಡ್ ಎಲ್ಲ ಒಳ್ಳೆ ಮಾಡಿದ್ದಾರೆ, ಎಲ್ಲ ಪ್ಯಾಚ್ ವರ್ಕ್ ಮಾಡುದನ್ನು ಸಹ ಪುನಃ ಫುಲ್ ಡಮರ್ಕರನ್ ಮಾಡಿ ಇಡೀ ರೋಡ್ಗೆ ಇದು ಮಾಡಿದ್ದಾರೆ, ಆ ಬಗ್ಗೆ ಏನಿದಿಲ್ಲ. ಮತ್ತೆ ಇದ್ದದೆಲ್ಲ ಹುಲ್ಲು ಬರ್ತದೆ, ಈಗ ವರ್ಷದಲ್ಲಿ 3-4 ಸಾರಿ ಕಟಿಂಗ್ ಮಾಡ್ಬೇಕಾಗ್ತದೆ, ಅದು ಸಮಸ್ಯೆ ಇದ್ದದೆ. ಅದರಿಂದಾಗಿ ಇವರದ್ದು ಏನು ವಿಜಯ ಪೂಜಾರಿ ಅವರದ್ದು ಏನು ಅಂತದ್ದು ಪ್ರಾಬ್ಲಮ್ ಏನಿಲ್ಲ. ಅವ್ರದ್ದು ಅದೇ ಹೇಳಿದಲ್ಲ, ಮೈನ್ ಎಂತಂದ್ರೆ ಇಲ್ಲಿ ಜನರಿಗೆ ಒಂದು ಫೋನ್ ಮಾಡಿದಲ್ಲೂ ಫೋನ್ ರಿಸೀವ್ ಮಾಡಿ ಒಂದು ಮಾತಾಡ್ತಾರಲ್ಲ, ಅದು ಮೈನ್. ಅದೊಂದು ಅವರ ಹತ್ರ ಉಂಟು, ಒಳ್ಳೆ ಅಭ್ಯಾಸ ಉಂಟು, ಗುಣ ಉಂಟು ಅವರ ಹತ್ರ. ಮಾತಾಡಿ ಒಳ್ಳೆ ಏನಾದ್ರು ಇದ್ರೆ ಅಲ್ಲಿ ಕೆಲವು ಮೈನಿಗೆ ಎಂತ ಕೆಲವರಿಗೆ ಹೋದಲ್ಲಿ ಮುನ್ಸಿಪಾಲಿಟಿಯಲ್ಲಿ ಕೆಲವರು ಎಲ್ಲಿ ಹೋಗ್ಬೇಕು, ಎಂತ ಆಗ್ಬೇಕು, ಯಾರ ಹತ್ರ ಮಾತಾಡ್ಬೇಕಂತ ಕೆಲವರಿಗೆ ಗೊತ್ತಿಲ್ಲ ಪಾಪದವರಿಗೆ. ಅಂತದನ್ನೆಲ್ಲ ಕೆಲಸ ತುಂಬಾ ಜನಕ್ಕೆ ಉಪಕಾರ ಮಾಡ್ತಾರೆ. ಆ ಮಟ್ಟಿಗೆ ಅವರದೊಂದು ಒಳ್ಳೆ ಇದುಂಟು. ಹೌದು. ಇಡೀ ನಗರಸಭೆಯಲ್ಲಿ ಸರ್ ಒಂದು ಚರಂಡಿ ಹೂಳತ್ತದೆ ಇರುವಂತಹ ಸಮಸ್ಯೆ ಇದೆ ಇಡೀ ನಗರಸಭೆ. ಇದು ಒಂದು ವಾರ್ಡ್ನ ಸಮಸ್ಯೆ ಅಲ್ಲ, 35 ವಾರ್ಡ್ನ ಸಮಸ್ಯೆ ಕೂಡ. ಈಗ ಬಡಗಬೆಟ್ಟು ವಾರ್ಡ್ ನಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ ತೋಡ್ನ ಒಂದು ಹೂಳೆತ್ತದೆ ಇರುವುದರಿಂದ ನೀರು ನಿಂತು ಸಾಕಷ್ಟು ಈಗ ರಸ್ತೆಯಲ್ಲಿ ನೀರು ಹರಿಯುವಂತಹ ಪರಿಸ್ಥಿತಿ ಉದ್ಭವ ಆಗಿರುವಂತದ್ದು. ಈಗ ಈ ವಾರ್ಡ್ ನಲ್ಲಿ ಯಾವ ರೀತಿ ಇದೆ ಅಂತ? ಈ ವಾರ್ಡ್ ನಲ್ಲಿ ಸಹ ಅದು ಉಂಟು, ಅದನ್ನ ಏನ್ ಮಾಡುವಾಗಿಲ್ಲ, ಯಾರ ಹತ್ರ ಸ್ವಲ್ಪ ಅದು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಇವರ ಹತ್ರ ಎಲ್ಲ ಪಾಪ ಮಾಡ್ಲಿಕ್ಕೆ ಆಗುವಂತದ್ದಲ್ಲ. ಇವರು ಹೋಗಿ ಅಲ್ಲಿ ಹೇಳಿದ್ರೆ ಅವರು ಮುನ್ಸಿಪಾಲಿಟಿ ಅವರು ಇದು ಕ್ರಮ ತಗೊಳ್ಳುದಿಲ್ಲ. ಅದನ್ನು ಇವರು ಮೀಟಿಂಗ್ ಅಲ್ಲಿ ಹೇಳ್ತಾರೆ. ಮತ್ತೆ ಮುಂಚೆ ಎಲ್ಲ ಅದು ಸ್ಪ್ರೇ ಮಾಡ್ಲಿಕ್ಕೆ ಬರ್ತಾ ಇದ್ರು, ಕೆಮಿಕಲ್ ಎಲ್ಲ ಮದ್ದು ಹಾಕ್ಲಿಕ್ಕೆ ಬರ್ತಾ ಇದ್ರು. ಈಗ ಸ್ವಲ್ಪ ಅದು ಕಮ್ಮಿ ಆಗಿದೆ ಅಲ್ಲ. ಇವರು ಅಲ್ಲಿ ಹೇಳ್ತಾರೆ, ಅಲ್ಲಿ ಮೆಡಿಸಿನ್ ಅವ್ರ ಹತ್ರ ಕೇಳಿದ್ರೆ ಅಲ್ಲಿ ಮೆಡಿಸಿನ್ ಇರುವುದಿಲ್ಲ ಅಲ್ಲಿ, ಅದೆಲ್ಲ ಸ್ಪ್ರೇ ಮಾಡುವಂತದ್ದು ನುಸಿಗೆ ಎಲ್ಲ. ಅದೇ ಅದು ತೊಂದರೆ ಇಲ್ಲ ಮಟ್ಟಿಗೆ. ಈ ವಠಾರದಲ್ಲಿ ಅಂತ ಚರಂಡಿ ಗಿರಣಿ ಎಂದು ನಿಂತು ನೀರೆಲ್ಲ ಹಾಲಾಗಿ ಹುಳಾಗಿಲ್ಲ ಇದಾಗುವಂತ ಏರಿಯಾ ಇಲ್ಲ ಇದ್ರಲ್ಲಿ. ಇಲ್ಲಿದ್ದದ್ದು ಸ್ವಲ್ಪ ನಮ್ಮ ಬೈಲು ಗದ್ದೆ ಎಲ್ಲ ಸಾಗುವಳಿ ಮಾಡ್ತಾರೆ, ಆದ್ರಿಂದ ಅದು ಗದ್ದೆ ಎಲ್ಲ ಸಾಗುವಳಿ ಮಾಡ್ಲಿಕ್ಕೆ ಒಳ್ಳೆ ಕ್ಲೀನ್ ಇರ್ತದೆ. ಮತ್ತೆ ಅಂತದ್ದು ನೀರು ನಿಲ್ಲುವ ಜಾಗ ಏನು ಇಲ್ಲ ಅಂತದೆಲ್ಲ. ಇದ್ದ ಏರಿಯಾ ಸಾಧಾರಣ ಮಟ್ಟ ಒಳ್ಳೇದುಂಟು. ಆ ಮಟ್ಟಿಗೆ ಏನು ಬೈಲೂರು ವಾರ್ಡ್ ಬೇರೆ ವಾರ್ಡಿನಾಗೆಲ್ಲ ಹೇಳಲಿಕ್ಕಿಲ್ಲ. ಶಿಸ್ತು ಗಿಸ್ ಎಲ್ಲ ಒಳ್ಳೆ ಇದುಂಟು ಬೈಲೂರು ವಾರ್ಡ್, ಆ ಮಟ್ಟಿಗೆ ಏನು ಹೇಳಲಿಕ್ಕಿಲ್ಲ. ಹೌದು. ಮತ್ತೆ ನಮ್ಮ ದೇವಸ್ಥಾನದ ಒಂದು ವಠಾರ ಒಳ್ಳೆ ಒಂದು ಶಿಸ್ತು ನೋಡ್ಕೊಳ್ತಾರೆ, ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ದೇವಸ್ಥಾನ. ಇಲ್ಲಿ ಎಲ್ಲ ಒಂದು ಒಳ್ಳೆ ಇದುಂಟು. ಓಕೆ ವೀಕ್ಷಕರೇ, ನಾವು ಬಡಗಬೆಟ್ಟು ವಾರ್ಡ್ಗೆ ಬಂದ್ವಿ. ಮಾತ್ರವಲ್ಲದೆ ಇಲ್ಲಿನ ಜನರ ಹತ್ರ ಮಾತನಾಡಿಸಿದ್ವಿ. ಇಲ್ಲಿನ ಸಮಸ್ಯೆಗಳೇನು, ಆಗಿರುವಂತಹ ಅಭಿವೃದ್ಧಿ ಕೆಲಸಗಳು ಅಥವಾ ಬಾಕಿ ಇರುವಂತಹ ಕೆಲಸಗಳ ಬಗ್ಗೆ ಕೂಡ ನಾವು ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡ್ವಿ. ಈಗ ನಮ್ಮ ಜೊತೆ ಈ ವಾರ್ಡ್ನ ನಿಕಟಪೂರ್ವ ಸದಸ್ಯರಾಗಿರುವಂತಹ ವಿಜಯ್ ಪೂಜಾರಿ ಬೈಲೂರು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತನಾಡಿಸುವ. ಯಾವುದೆಲ್ಲ ಅಭಿವೃದ್ಧಿ ಕೆಲಸಗಳು ಇವರ ಅವಧಿಯಲ್ಲಿ ಆಗಿದೆ ಅಂತ. ಇವರು 2 ಅವಧಿಯಲ್ಲಿ ಈ ಒಂದು ವಾರ್ಡ್ನಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅವರಲ್ಲಿ ಯಾವುದೆಲ್ಲ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ, ಇನ್ನು ಯಾವುದೆಲ್ಲ ಕೆಲಸಗಳು ಬಾಕಿ ಇದೆ ಎನ್ನುವುದನ್ನ ಕೇಳುವ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್, ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ನಿಮ್ಗೆ ಒಂದು ಉತ್ಸಾಹ ಇರ್ತದೆ ಅಂತ ಹೇಳಿದ್ರೆ, ಯಾವ ರೀತಿ ನಿಮ್ಮ ವಾರ್ಡ್ ಅನ್ನ ಅಭಿವೃದ್ಧಿ ಮಾಡಬೇಕು ಅಂತ ಕೆಲವೊಂದು ನಿಮ್ಮ ಹತ್ರ ಒಂದು ಯೋಜನೆಗಳಿರ್ತದೆ, ಆ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಅಂತ. ಎಷ್ಟು ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ನಿಮ್ಮ ಹತ್ರ, ಯಾವುದೆಲ್ಲ ಬಾಕಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ನಮ್ಮ ವಾರ್ಡಲ್ಲಿ ಸಾಧಾರಣ ಅದು ಕಾಂಕ್ರೀಟ್ ರಸ್ತೆ ತುಂಬಾ ಕೆಲಸ ಆಗಿದೆ. ಕಾಂಕ್ರೀಟ್ ಇದು ರಸ್ತೆ ತುಂಬಾ ಆಗಿದೆ, ಆದ್ರೆ ಇನ್ನು ಕೂಡ ರಸ್ತೆದು ಕೆಲಸ ತುಂಬಾ ಉಂಟು. ಅಂದ್ರೆ ರಸ್ತೆ ಎಲ್ಲ ಸಾಧಾರಣ ಎಲ್ಲ ರಸ್ತೆ ಆಗಿದೆ, ಆದ್ರೆ ಈ ಡಾಮರ್ ರಸ್ತೆ, ಫ್ಲವರ್ ಫಿನಿಶ್ ಎಲ್ಲ ತುಂಬಾ ಉಂಟು. ಅಂದ್ರೆ ಈಗ ಈ ಒಂದು 5 ವರ್ಷದ ಟರ್ಮ್ ಅಲ್ಲಿ ನಮ್ಗೆ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮುಂದೆ ಅದಕ್ಕಿಂತ ಮುಂಚಿನ ಒಂದು ಅವಧಿಯಲ್ಲಿ ನಾನು ತುಂಬಾ ಕಾಂಕ್ರೀಟ್ ರಸ್ತೆ ಎಲ್ಲ ಫ್ಲವರ್ ಫಿನಿಶ್ ಆಗುದು ಯಾವುದೇ ಒಂದು ಕೆಲಸವನ್ನು ತುಂಬಾ ಕೆಲಸ ಮಾಡಿದೆ. ಈ ಟರ್ಮ್ ಅಲ್ಲಿ ಅಷ್ಟು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಹತ್ರ ಅಷ್ಟು ಅನುದಾನ ನಂಗೆ ಮುನ್ಸಿಪಾಲಿಟಿಯಲ್ಲಿ ಕೊಡ್ಲಿಲ್ಲ. ಆದ್ರಿಂದ ನಮ್ಗೆ ಸ್ವಲ್ಪ ಕೆಲಸ ಕಮ್ಮಿ ಆಗಿದೆ. ಈ ಒಂದು ಅವಧಿಯಲ್ಲಿ ಸ್ವಲ್ಪ ಕೆಲಸ ಕಮ್ಮಿ ಆಗಿದೆ. ಯಾವುದೆಲ್ಲ ಕೆಲಸ ನೀವು ಮಾಡಿದ್ರಿ ಅಂತ ಹೇಳಿದ್ರೆ, ಚರಂಡಿ ಇರಬಹುದು ಅಥವಾ ರಸ್ತೆ ಇರಬಹುದು ಅಥವಾ ಇನ್ನಿತರ ಕೆಲಸಗಳು ಇರ್ತದೆ, ಅಂಗನವಾಡಿ ಕೇಂದ್ರವನ್ನ ಸ್ಥಾಪಿಸುವಂತ ಅಥವಾ ತರುವಂತದ್ದು ಅಥವಾ ಉದ್ಯಾನವನ ನಿರ್ಮಿಸುವಂತದ್ದು, ಯಾವುದೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗಿದೆ ಅಂತ ನಿಮ್ಗೆ ಅನಿಸ್ತದೆ? ಒಂದು ಮೊದಲನೇದಾಗಿ ನಮ್ಗೆ ಒಂದು ನಾನು ಬರುವ ಮೊದಲು ಕೂಡ ಈ ಒಂದು ನಮ್ ಬರುವ ಮೊದಲು ನಮ್ಗೆ ಒಂದು ಕನಸಿತ್ತು, ಬೈಲೂರು ರಸ್ತೆ ಒಂದು ಅಗಲೀಕರಣ ಮಾಡಬೇಕಂತ. ತುಂಬಾ ಸಮಸ್ಯೆ ಇತ್ತು. ಅದು ಮುಂಚಿನಿಂದಲೂ ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಹೌದು, ಆಗ್ತಿತ್ತು. ಮತ್ತೆ ಎಲ್ಲರೂ ಅದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ಆಗ್ಲಿ ಅದನ್ನೊಂದು ನಾನು ಬಂದ ಮೇಲೆ ಅದನ್ನೊಂದು ನಮ್ಮ ಮಾನ್ಯ ನಮ್ದು ಆಗಿನ ಮಂತ್ರಿಗಳಾದ ಪ್ರಮೋದ್ ಮಂಜುರಾಜರ
ಒಂದು ಮುತುವರ್ಜಿಯಲ್ಲಿ ಅದನ್ನು 4,80,00,000 ಅದಕ್ಕೆ ತರುವಲ್ಲಿ ಅದು ಮುಖ್ಯವಾಗಿ ನನ್ನ ಒಂದು ಮುತುವರ್ಜಿಯಲ್ಲಿ ಅವರು ನಮಗೆ ಕೊಟ್ಟಿದ್ದಾರೆ. ಅದರಿಂದ ಆ ಒಂದು ರೋಡ್ ನಮ್ಗೆ ತುಂಬಾ ಒಂದು ಅಗಲೀಕರಣ ಮಾಡ್ಲಿಕ್ಕೆ ಆಯ್ತು. ಮತ್ತೆ ಅದಕ್ಕೆ ಮತ್ತೆ ಅದು ಮುಕ್ಕಾಲು ವಾಸಿ ಕೆಲಸ ಆಗುವಾಗ ನಮ್ದು ಇದು ಪ್ರಮುದ್ರ ಇದು ಹೌದು ಬದಲಾಯ್ತು. ಆಮೇಲೆ ಅದು ಸ್ವಲ್ಪ ರಸ್ತೆ ಎಲ್ಲ ಸ್ವಲ್ಪ ಸಪುರ ಆಗಿ ಸ್ವಲ್ಪ ತೊಂದರೆ ಆಗಿ ಬಂತು. ಈಗ ಈ ಒಂದು ಅವಧಿಯಲ್ಲಿ ಅದು ಪೂರ್ಣ ಆಗಿದೆ. ನಮ್ಮ ವಾರ್ಡಿದ್ದು ನಾನು ಹೋದ ಇದ್ರಲ್ಲಿ ಮಾಡಿಸಿದ್ದೇನೆ ಎಲ್ಲ ಹೆಚ್ಚಿನ ಕೆಲಸಗಳು ಎಲ್ಲ ಆ ರಸ್ತೆ ಆ ಚರಂಡಿ ಎಲ್ಲ ನಾವು ಆ ಟರ್ಮಲ್ಲೇ ಮಾಡಿಸ್ತೇನೆ. ಮತ್ತೆ ಕಾಂಕ್ರೀಟ್ ರಸ್ತೆ ಕೂಡ ತುಂಬಾ ಎಲ್ಲ ಕಾಂಕ್ರೀಟ್ ರಸ್ತೆ ಮಾಡಿಸ್ತೇನೆ. ಎಲ್ಲಾ ಕಡೆಯಲ್ಲಿ ಸಾಧಾರಣ ಜನಗಳ ಹೇಳಿದ ಎಲ್ಲ ಕೆಲಸ ಸಾಧಾರಣ ಕಾಂಕ್ರೀಟ್ ರಸ್ತೆ ಮಾಡಿಸ್ತೇನೆ. ಈ ಅವಧಿಯಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಕೂಡ ಒಂದು 1 ಕೋಟಿ ಮೊನ್ನೆ ಹೆಬ್ಬಾಳ್ಕರ್ ನಮ್ಮ ಸಚಿವರಾದ ಹೆಬ್ಬಾಳ್ಕರ್ ಅವರು ನಮ್ಗೆ ಈ ಒಂದು ಇದರಲ್ಲಿ ಒಂದು 80 ಲಕ್ಷ ಕೊಟ್ಟಿದ್ದಾರೆ. ಅದು ಇನ್ನು ಕೆಲಸ ಆಗ್ಲಿಕ್ಕೆ ಉಂಟು, ಈಗ ಆಗ್ತದೆ. ಟೆಂಡರ್ ಎಲ್ಲ ಆಗಿದೆ ಎಲ್ಲ ಆಗಿದೆ. ಹೌದು. ಈಗ ಈ ವಾರ್ಡ್ ನಲ್ಲಿ ನೀರಿನ ಸಮಸ್ಯೆ ಏನಾದ್ರು ಉಂಟು? ಅಂದ್ರೆ ಈ ಹಿಂದೆ ಎಲ್ಲ ನೀರಿನ ಸಮಸ್ಯೆ ಇತ್ತು, ಈಗ ವಾರಾಹಿ ಬಂದ್ಮೇಲೆ ಹೆಚ್ಚಿನ ವಾರ್ಡ್ಗಳಲ್ಲಿ ಸಮಸ್ಯೆ ಇಲ್ಲ. ನಿಮ್ಗೆ ಏನಾದ್ರು ನೆನಪುಂಟಾ? ಟ್ಯಾಂಕರ್ಗಳಲ್ಲಿ ನೀರು ಕೊಟ್ಟಿರುವಂತದ್ದು ಏನಾದ್ರು ನೆನಪುಂಟಾ? ಅಥವಾ ಈಗ ಆ ಒಂದು ಸಮಸ್ಯೆಗಳಿಗೆ ಯಾವ ರೀತಿ ಮುಕ್ತಿ ಸಿಕ್ಕಿದೆ ಅಂತ ನಿಮ್ಗೆ ಅನಿಸ್ತಾ ಉಂಟು? ಹೋದ ಟರ್ಮ್ ಅಲ್ಲಿ ತುಂಬಾ ನೀರಿದು ಪ್ರಾಬ್ಲಮ್ ಇತ್ತು. ತುಂಬಾ ಎಲ್ಲ ಈ ಮಳೆಗಾಲ ಏಪ್ರಿಲ್ ತಿಂಗಳಿಂದ ಸ್ಟಾರ್ಟ್ ಆಗ್ತಿತ್ತು. ನಾವು ಟ್ಯಾಂಕರ್ ಅಲ್ಲೆಲ್ಲ ಕೊಡ್ತಿದ್ದೆವು. ತುಂಬಾ ಮನೆಗೆ ಹೋಗಿ ಕೊಟ್ಟಿದ್ದೇವೆ ನಾವು. 1 ತಿಂಗಳು 1-2 ಸೀಸನ್ ಅಲ್ಲಿ ತುಂಬಾ ನೀರು ಪ್ರಾಬ್ಲಮ್ ಆಗಿತ್ತು, ನಾವು ಕೊಟ್ಟಿದ್ದೇವೆ. ಈ ಟರ್ಮ್ ಅಲ್ಲಿ ಅಷ್ಟು ಏನು ಇದಿಲ್ಲ. ಈಗ ಹೊರ ಇದೆ. ಈಗ ಈ ಸಲ ನೀರು ಕೂಡ ಇತ್ತು, ಹೊರ ಇದ್ದು ಬಂದು ಈಗ ಅಂತದೇನಿಲ್ಲ. ಒಂದೊಂದು ಕಂಪ್ಲೇಂಟ್ ಇತ್ತು ಅಷ್ಟೇ, 1-2 ಕಂಪ್ಲೇಂಟ್. ನೀರು ಬರುದಿಲ್ಲ, ಇದು ಬರುದು ಅಷ್ಟೇ. ಮತ್ತೆ ಅದಕ್ಕೆ ನಾವು ಕೂಡ್ಲೆ ಇದು ಅದ ಸ್ಪಂದನೆ ಮಾಡಿ ನೀರು ಬರುವ ಹಾಗೆ ಮಾಡಿದ್ದೇವೆ. ಸಾಧಾರಣ ಈ ಸಲ ಅಷ್ಟೇನು ಬರ್ಲಿಲ್ಲ ಯಾರಿಗೂ ಕೂಡ. ಈಗ ಜನರು ಹೇಳಿರುವಂತದ್ದು ಅಂತ ಹೇಳಿ, ಈ ಭಾಗದಲ್ಲಿ ಹೆಚ್ಚು ಜನರು ಕಂಪ್ಲೇಂಟ್ ಮಾಡ್ತಿರುವಂತದ್ದು ಚರಂಡಿ ಸಮಸ್ಯೆ ಬಗ್ಗೆ. ಅಲ್ಲಿಂದ್ರೆ ಇಲ್ಲಿ ಸರಿಯಾದಂತಹ ಚರಂಡಿ ಇಲ್ಲ, ಚರಂಡಿ ಹೂಳೆತ್ತುವಂತಹ ಕೆಲಸ ಆಗಿಲ್ಲ ಎನ್ನುವಂಥದ್ದು ಈ ಭಾಗದ ಜನರ ಒಂದು ಏನು ದೂರು ಅಂತ. ನಿಮ್ಗೆ ಏನನ್ಸ್ತದೆ ಈ ಭಾಗದಲ್ಲಿ ಚರಂಡಿ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಸಿಗ್ಬೋದು ಅಂತ? ಈ ವಾರ್ಡಲ್ಲಿ ಚರಂಡಿದ ಸಮಸ್ಯೆ ಉಂಟು. ಚರಂಡಿ ಈ ಸಲ ಏನು ಹೂಳೆತ್ತುವಂತದ್ ಕೆಲಸ ಯಾವ್ದು ಆಗ್ಲಿಲ್ಲ. ಈ ಇದ್ರಲ್ಲಿ ಆಗ್ಲಿಲ್ಲ. ಯಾಕಂದ್ರೆ ಈಗ ನಮ್ದು ಈಗ 8 ತಿಂಗಳಾಗಿದೆ. ಈಗ ಅಷ್ಟು ಮುನ್ಸಿಪಾಲಿಟಿಯಿಂದ ಕೂಡ ಅಷ್ಟು ಕೆಲಸ ಆಗ್ತಿಲ್ಲ. ಇಲ್ಲಿ ಚರಂಡಿದು ಹೌದು, ತುಂಬಾ ಕಡೆಯಲ್ಲಿ ಸ್ವಲ್ಪ ಚರಂಡಿದು ಉಂಟು. ಅಂದ್ರೆ ಚರಂಡಿಗೆ ನಾವು ಮಾಡ್ಲಿಕ್ಕೆ ಹೋದ್ರೆ ಈಗ ರೋಡಿಗೆ ಆಗುದಿಲ್ಲ ಅಂತ ನಾವು ರೋಡೇ ಮಾಡ್ಲಿಕ್ಕೆ ಹೋಗಿದ್ದೇವೆ ಸಾಧಾರಣ. ಅದು ಚರಂಡಿದು ಕೆಲವು ಕಡೆಯಲ್ಲಿ ಮಾಡಿದ್ದೇವೆ ಚರಂಡಿ, ಕೆಲವು ಕಡೆಯಲ್ಲಿ ಚರಂಡಿದು ಪ್ರಾಬ್ಲಮ್ ಉಂಟು. ಕೊನೆಯದಾಗಿ ನಿಮ್ಗೆ ಈ ಒಂದು ಅವಧಿಯಲ್ಲಿ 2 ಅವಧಿಯಲ್ಲಿ ನೀವು ಇಲ್ಲಿ ನಗರಸಭಾ ಸದಸ್ಯರಿಗೆ ಕೆಲಸ ಮಾಡಿದ್ದೀರಿ. ನನಗೆ ಈ ಒಂದು ಕೆಲಸ ಮಾಡ್ಬೇಕಿತ್ತು, ಆದ್ರೆ ಸಾಧ್ಯ ಆಗ್ಲಿಲ್ಲ, ಖಂಡಿತ ಮುಂದೆ ಅವಕಾಶ ಸಿಕ್ಕಿದ್ರೆ ಮಾಡ್ತೇನೆ ಎನ್ನುವಂತಹ ಯಾವ್ದಾದ್ರು ಕೆಲಸ ಏನಾದ್ರು ಉಂಟಾ ಅಂತ? ನಾನು ಅಂದ್ರೆ ಇಲ್ಲಿ ಒಳಚರಂಡಿದ್ದು ತುಂಬಾ ಪ್ರಾಬ್ಲಮ್ ಉಂಟು. ಈ ವೇಗಸ್ ಲೇಔಟ್ ಇದೆಲ್ಲ ಒಳಚರಂಡಿದ್ದು ತುಂಬಾ ಪ್ರಾಬ್ಲಮ್ ಉಂಟು. ಅದು ಮಾಡ್ಬೇಕಂತ ನಾನು ಹೋದ ಟರ್ಮ್ ಅಲ್ಲಿ ಪ್ರಯತ್ನ ಮಾಡಿದ್ದೇವೆ. ಅದು ಪ್ರಯತ್ನ ಮಾಡಿ ಅದಕ್ಕೆ ಎಲ್ಲ ಸ್ಟ್ರಕ್ಚರ್ ಎಲ್ಲ ಆಗಿತ್ತು. ಅದು ಮಾಡುದಂತ ಕೂಡ ಅದಕ್ಕೆ ಅಕ್ವೈರ್ಮೆಂಟ್ ಕೂಡ ಆಗಿತ್ತು. ರಸ್ತೆ ಎಲ್ಲ ಎಲ್ಲಿಂದ ಬರುದು ಎಲ್ಲ ಆಗಿತ್ತು. ಅದನ್ನು ಲಾಸ್ಟ್ ಪೊಸಿಷನ್ ಅಲ್ಲಿ ಅದನ್ನು ಬಂದ್ ಮಾಡಿದ್ದಾರೆ. ಅಂದ್ರೆ ಹೌದು, ಕೈ ಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ಅವರಿಗೆ ಅದು ಬೇಡ ಅಂತ ತುಂಬಾ ಜನ ಅದಕ್ಕೋಸ್ಕರ ವಿರೋಧ ವ್ಯಕ್ತಪಡಿಸಿ ನಮ್ಮ ಸಚಿವರ ಹತ್ರ ಹೋಗಿ ಅದು ವಾಸನೆ ಬರ್ತದೆ, 2 ಕಿಲೋಮೀಟರ್ ತನಕ ಅದು ವಾಸನೆ ಬರ್ತದೆ ಇದು ಅಂತ ಹೇಳಿ ಅದನ್ನು ಕೈ ಬಿಟ್ಟಿದ್ದಾರೆ. ಅದೊಂದು ನಮ್ಮ ಇದಕ್ಕೆ ಬೇಕು. ಯಾಕಂದ್ರೆ ಇಲ್ಲಿ ಎಲ್ಲ ಕಡೆಯಲ್ಲಿ ನೀರು ರಸ್ತೆಗೆ ಬಿಡ್ತಿದ್ದಾರೆ, ಗಲೀಜು ನೀರು ಹೋಗ್ತಾ ಉಂಟು, ತೋಡಿಗೆ ಬಿಡ್ತಾರೆ. ಎಲ್ಲಾ ಕಡೆಯಲ್ಲಿ ನಮ್ಮ ಮುಖ್ಯ ತೋಡಿಗೆ ಬಿಡ್ತಾರೆ, ಎಲ್ಲ ಕಡೆಯಲ್ಲಿ ಬಿಡ್ತಾರೆ, ನಾನು ನೋಡ್ತೇನೆ. ಅದನ್ನು ನಿಲ್ಲಿಸ್ಬೇಕಾದ್ರೆ ಒಳ ಚರಂಡಿ ನಮ್ಗೆ ಬೇಕೇ. ಆದ್ರೆ ಈಗ ಅದು ಆಗ್ಲಿಲ್ಲ. ಅದೊಂದು ಬೇಸರ ಸಂಖ್ಯೆ ನಿಮ್ಗೆ. ಓಕೆ,
ಖಂಡಿತ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ವೀಕ್ಷಕರೇ, ಇದುವರೆಗೆ ನಾವು ಬಡಗಬೆಟ್ಟು ವಾರ್ಡ್ನ ನಿಕಟಪೂರ್ವ ಸದಸ್ಯರಾಗಿರುವಂತಹ ವಿಜಯ್ ಪೂಜಾರಿ ಬೈಲೂರು ಅವರಲ್ಲಿ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡ್ವಿ. ಮಾತ್ರವಲ್ಲದೆ ಯಾವುದೆಲ್ಲ ಕೆಲಸಗಳು ಈ ಒಂದು ಅವಧಿಯಲ್ಲಿ ಆಗಿದೆ ಎನ್ನುವುದರ ಕುರಿತು ಅವರು ಸಾಕಷ್ಟು ಮಾಹಿತಿಗಳನ್ನ ಕೂಡ ನಮಗೆ ಕೊಟ್ಟಿದ್ದಾರೆ. ಸರಿ ವೀಕ್ಷಕರೇ, ಇದು ಈ ವಾರದ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಚಾನಲ್ ಯು. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660989462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್.